ಅವರೆಕಾಳು ಹುಳಿ ಸಾರು ಮಾಡೋಣ ಅಂದ್ಬಿಟ್ಟು ಅವರೆಕಾಳನ್ನ ಬಿಟ್ಟಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಮತ್ತೆ ಬೆಳ್ಳುಳ್ಳಿ ಇಟ್ಕೊಂಡು ಅದನ್ನ ಕುದಿಸ್ಕೊತಾ ಇದೀನಿ ಚೆನ್ನಾಗಿ. ಅದಕ್ಕೆ ಒಂಚೂರು ಅರಿಶಿನ, ಎಣ್ಣೆ, ಒಣಗಿದ ಮೆಣಸಿನ್ಕಾಯಿ ಖಾರಕ್ಕೆ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಸುದುಕ್ಸ್ಕೋಬೇಕು. ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಕಾಯಿ ತುರಿ ಹಾಕೊಳ್ಳೋಣ, ನೀರು ಇಷ್ಟು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ. ಕುಕ್ಕರ್ ಇಟ್ಟಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಾಳನ್ನ ಹಾಕೊಳ್ಳೋಣ. ಕಾಳನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಆಲೂಗೆಡ್ಡೆ ಎರಡು ಹಾಕೊಂಡಿದೀನಿ. ಬದ್ನೆಕಾಯಿ ಒಂದು ಹಾಕೋತಾ ಇದ್ದೀನಿ. ಎಲ್ಲಾನು ಮಿಕ್ಸ್ ಅಪ್ ಮಾಡ್ಕೋಬೇಕು. ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ, ಬದ್ನೆಕಾಯಿ ಮತ್ತೆ ಕಾಳು, ಅದಕ್ಕೆ ಹುಳಿ ಸೇರ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ರುಬ್ಬಿಟ್ಕೊಂಡಿರೋಂತ ಮಸಾಲೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಲಾಸ್ಟ್ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಕಲಸಿ. ನೋಡಿ ಈ ಹದವಾಗಿದ್ರು ಓಕೆ. ಈ ತರ ಮಳ್ಸಿದೆ. ಸೊ ಇದನ್ನ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ. ಫೈನಲಿ ಕಾಳ್ ಸಾರ್ ರೆಡಿ ಆಯ್ತು. ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಈ ರಾಗಿ ಮುದ್ದೆ ನೋಡ್ತಾ ಇದ್ರೆ ಸಾಂಗ್ ನೆನಪಾಗುತ್ತೆ. ಸಿಂಪಲ್ ಆಗಿ ಹೇಳ್ಸಿಂತೇನೆ ನಮ್ಮೂರ ಭಾಷೆ. ಸೊ ಇದು ಯಾವ ಮೂವಿದು ಸಾಂಗು ಕಮೆಂಟ್ ಮಾಡಿ ನೋಡೋಣ. ನಮ್ಮ ಅಪ್ಪು ಸರ್ ಸಾಂಗ್. ರಾಗಿ ಮುದ್ದೆಲಿ ನಮ್ಮ ಸರತ್ತು ಎಷ್ಟು ಚೆನ್ನಾಗಿದಾರುವ ಈ ರೀತಿ ಫಿಟ್ ಮಾಡಿ ತಿಂತಾ ಇದ್ರೆ